ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ವತಿಯಿಂದ 2024ನೇ ಸಾಲಿನ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ನಾಳೆಗೆ ಮುಕ್ತಾಯವಾಗುತ್ತೆ. ಸೊ ನಾಳೆಗೆ ಎಕ್ಸ್ಟೆಂಡೆಡ್ ಮಾಡಿ ನಾಳೆಗೆ ಮುಕ್ತಾಯವಾಗುತ್ತೆ 6ನೇ ತಾರೀಕಿಗೆ. ಸೊ ಎಲ್ಲ ಅಭ್ಯರ್ಥಿಗಳು ಯಾರೆಲ್ಲ ಸೀಟನ್ನು ಪಡ್ಕೊಂಡಿದ್ದೀರಿ ಅವರುಗಳು ಹೋಗಿ ಕಾಲೇಜಿಗೆ ಅಡ್ಮಿಷನ್ ತೊಗೊತಾ ಇದ್ದಾರೆ. ಸೊ ಸ್ಪೆಷಲಿ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜು ಎಲ್ಲೆಲ್ಲಿ ಸಿಕ್ಕಿದೆ ಎಲ್ಲರೂ ಕೂಡ ಹೋಗಿ ಅಡ್ಮಿಷನನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ಆದರೆ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಈಗ ಏನಂತಂದರೆ 7ನೇ ತಾರೀಕು ಮತ್ತು 8ನೇ ತಾರೀಕು 2 ದಿನ ಹಾಲಿಡೇ ಇದೆ. ಸೊ ನಾಳೆಗೆ ಏನಾದರೂ ಫಿನಿಶ್ ಆಗುತ್ತೆ. ಸೊ ಇದು ಮುಗಿದ ಮೇಲೆ 2 ದಿನ ಗೌರ್ಮೆಂಟ್ ಹಾಲಿಡೇ ಬರುತ್ತೆ. ಸೋಮವಾರ ದಿನದಿಂದ ಏನಾಗುತ್ತೆ ಅಂತಂದರೆ ಮತ್ತೆ ವರ್ಕಿಂಗ್ ಡೇ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ ಅಂದರೆ ಕಾಲೇಜಿನವರುಗಳು ಒಂದು ಮೇಲನ್ನು ಮಾಡ್ತಾರೆ KEಗೆ. ಏನಂತಂದರೆ ನಮ್ಮಲ್ಲಿ ಇಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ, ಈ ರ್ಯಾಂಕ್ನವರು ಅಡ್ಮಿಷನ್ ಆಗಿದ್ದಾರೆ, ಈ ರೋಲ್ ನಂಬರ್ನವರು ಅಡ್ಮಿಷನ್ ಆಗಿದ್ದಾರೆ ಅಂತೇಳಿ ಅವರು ರಿಪೋರ್ಟ್ ಮಾಡೋ ತನಕನೂ ಡಾಟಾಬೇಸ್ ವಾಪಸ್ ಬರೋದಿಲ್ಲ KEಗೆ. ಸೊ ರಿಟರ್ನ್ಡ್ ಡಾಟಾಬೇಸ್ ವಾಪಸ್ ಬಂದ ಮೇಲೆ KEದವ್ರು ಮತ್ತೇನು ಮಾಡ್ತಾರೆ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ವಾರಗಟ್ಟಲೆ ಕಾಲಾವಕಾಶ ತೊಗೊತಾರೆ. ಸೊ ಒಂದು ವಾರ ಕಾಲಾವಕಾಶ ತೊಗೊಂಡ ಮೇಲೆ ನಿಮ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ನಿಮಗೆ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. 2ನೇ ಸುತ್ತಿನ ಸ್ಕೆಡ್ಯೂಲನ್ನು ನಿಮಗೆ ಅಂದಾಜಾಗಿ ಕೊನೆಯ ವಾರ ಅಂದರೆ ಇದೇ ತಿಂಗಳು 20 ತಾರೀಕಿನಿಂದ ಅಥವಾ 17 ತಾರೀಕು ನಂತರ ನಿಮಗೆ ಒಂದು ಅಪ್ಡೇಟ್ ಆಗುವಂಥ ಮ್ಯಾಟ್ರ್ ಸ್ಟಾರ್ಟ್ ಆಗುತ್ತೆ. 17ನೇ ತಾರೀಕು ನಂತರ ನಿಮ್ಗೆ ಏನು ಮಾಡೋಕ್ಕೆ ಶುರು ಮಾಡ್ತಾರೆ ಅಂತಂದರೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಏನಾಗ್ಬೋದು ಅಂತಂದರೆ ಬೇರೆ ಬೇರೆ ಕೋರ್ಸ್ಗಳನ್ನು ಆ್ಯಡ್ ಮಾಡೋದಿರ್ಬೋದು, ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡೋದ್ರ ಬಗ್ಗೆ ಮಾಹಿತಿನೂ ಕೂಡ 17ನೇ ತಾರೀಕು ತನಕ ಅಂದಾಜು ನನ್ನ ಪ್ರಕಾರ 17ನೇ ತಾರೀಕು ತನಕ ನಿಮಗೆ ಅಪ್ಡೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.